2008 ಮಾಡಲು. ಇದು ಬಂದು ಆರ್ಮಿ ಡಿಸ್ಪೋಸಬಲ್ ಗಾಡಿ. ಸೊ ಆರ್ಮಿನಲ್ಲಿ ಯೂಸ್ ಮಾಡಿರ್ತಾರೆ. ಫಸ್ಟ್ ಆರ್ಮಿನಲ್ಲಿ ಯೂಸ್ ಮಾಡ್ಬಿಟ್ಟು ಅವರು ಡಿಸ್ಪೋಸ್ ಮಾಡ್ತಾರೆ, ಅಲ್ಲಿಂದ ನಾವು ತಗೊಂತೀವಿ. ಇದು ಬಂದ್ಬಿಟ್ಟು ವೈಟ್ ಕಲರ್ ಪೇಂಟ್ ನಾವು ಮಾಡಿದೀವಿ, ಓಕೆನಾ. ಆಮೇಲೆ ಹಿಮಾಚಲ್ ಪ್ರದೇಶನಲ್ಲಿ ರಿಜಿಸ್ಟರ್ ಆಗಿದೆ, 15 years ರಿಜಿಸ್ಟರ್ ಆಗಿದೆ. ಇದು ಹೊಸದಾಗಿ ರಿಜಿಸ್ಟ್ರೇಷನ್ ಫ್ರಮ್ 2019 to 2034 ವರೆಗೂ ಇದೆ, ಓಕೆನಾ. ಇದು ಬಂದ್ಬಿಟ್ಟು ಆಸ್ ಅ ಸಿವಿಲಿಯನ್ ವೆಹಿಕಲ್. ಒನ್ಸ್ ಗೌರ್ಮೆಂಟ್ ಇಂದ ಆಚೆ ಬಂದಿದ ತಕ್ಷಣ ಇದು ಸಿವಿಲಿಯನ್ ವೆಹಿಕಲ್. ಈ ಗಾಡಿ ಬಂದು ನಾವು ಕಂಪ್ಲೀಟ್ಲಿ ಮಾಡಿಫೈ ಮಾಡಿದ್ದೀವಿ. ಸೊ ಇದ್ರಲ್ಲಿ ಸ್ಪೆಸಿಫಿಕೇಶನ್ ಏನಂದ್ರೆ ಇದು ಪೆಟ್ರೋಲ್ ಇಂಜಿನ್, 1.3 ಲೀಟರ್ ಪೆಟ್ರೋಲ್ ಇಂಜಿನ್, ಯೂರೋ 3 ಮಾಡಲು, ಜಿಪ್ಸಿ ಕಿಂಗ್ 4x4. ಸೊ ಈ ಗಾಡಿನಲ್ಲಿ ನಾವು ಟೋಟಲಿ ಕಂಪ್ಲೀಟ್ಲಿ ಮಾಡಿಫೈ ಮಾಡಿದ್ದೀವಿ. ಮಾಡಿಫೈ ಮಾಡಿಬಿಟ್ಟು ಒರಿಜಿನಲ್ ವೆಹಿಕಲ್ಕಿನ್ನ ಬೆಟರ್ ದ್ಯಾನ್ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು 235/75 ಟಯರ್ಸ್ ಇದೆ. ಆಮೇಲೆ ಆಫ್ ರೋಡ್ ರಿಮ್ಸ್ ಇದೆ, ಆಫ್ ರೋಡ್ ಟಯರ್ಸ್ ಇದೆ, 2 inch ಲಿಫ್ಟ್ ಶಾಕಲ್ಸ್ ಇದೆ. ಆಮೇಲೆ ಹೊಸ ಸೀಟ್ಸ್ ಹಾಕಿದೀವಿ, ಹೊಸ ಡ್ಯಾಶ್ ಬೋರ್ಡ್ ಹಾಕಿದೀವಿ. ಆಮೇಲೆ ಮೀಟರ್ ಕನ್ಸೋಲ್ ಹೊಸಲಿದೆ. ಆಮೇಲೆ ಹೊಸ ಸ್ಟೇರಿಂಗ್ ಹಾಕಿದೀವಿ, ಮಾರುತಿ ಸುಜುಕಿ ಕ್ಯಾರಿದು ಹಾಕಿದೀವಿ. ಆಮೇಲೆ ಲಾಂಗ್ ಸೀಟ್ಸ್. ಇದು ಈ ಗಾಡಿ ಬಂದ್ಬಿಟ್ಟು ಬೇಸಿಕಲಿ ಓನ್ಲಿ ಫಾರ್ ಆಫ್ ರೋಡಿಂಗ್ ಪರ್ಪಸ್. ಇದನ್ನಲ್ಲಿ ಬಂದ್ಬಿಟ್ಟು ಸಸ್ಪೆನ್ಷನ್ ವೆಹಿಕಲ್ ಅಲ್ಲ, ಇದು ಬ್ಲೇಡ್ ಸಸ್ಪೆನ್ಷನ್ ವೆಹಿಕಲ್. ಇದು ಸೊ ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡೋ ತರ ಕಾರ್ ತರ ಕಂಫರ್ಟ್ ಅಷ್ಟು ಇರಲ್ಲ. ಇದು ಮೆಂಟ್ ಓನ್ಲಿ ಫಾರ್ ಕ್ಯಾಂಪಿಂಗ್, ಹಂಟಿಂಗ್, ಆಫ್ ರೋಡಿಂಗ್ ಮಾಡಕ್ಕೆ. ಕ್ಲಿಯರ್ ಆಗಿ 100%. ಮತ್ತೆ ಸಸ್ಪೆನ್ಷನ್ ಎಲ್ಲ ಯಾವುದು ಈಗ ಸಸ್ಪೆನ್ಷನ್ ನಾವು ಚೇಂಜ್ ಮಾಡಿದೀವಿ. ಇವಾಗ ಬ್ಲೇಡ್ಸ್ ಇರುತ್ತೆ. ಇವಾಗ ಹೊಸದ್ ಬಂದ್ಬಿಟ್ಟು ನಾವು ಮುಂದೆ ಬಂದು ಇನೋವಾ ಸಸ್ಪೆನ್ಷನ್ ಹಾಕಿದೀವಿ, ಹಿಂದೆ ಬಂದು ಝೈಲೋ ಸಸ್ಪೆನ್ಷನ್ ಹಾಕಿದೀವಿ, ಮೋನ್ರೋ ಸಸ್ಪೆನ್ಷನ್ ಹಾಕಿದೀವಿ. ರೈಡ್ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ. ಆಮೇಲೆ 4 wheel ಗೇರ್ ಬಾಕ್ಸ್, ಇದು ಪೆಟ್ರೋಲ್. ಈ ಗಾಡಿ ನಿಮಗೆ ಈ ಓನರ್ಶಿಪ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲ ಯಾವತ್ತು ನನ್ಗೆ ಅನ್ಕೊಂಡಂಗೆ. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೌದು ಸರ್, ಇದನ್ನೆಲ್ಲ ಓನರ್ಶಿಪ್ಸ್ ಮ್ಯಾಟ್ರ್ ಆಗಲ್ಲ. ಇವಾಗ ರೈಟ್ ನಾವು ಈ ಗಾಡಿ ಬಂದ್ಬಿಟ್ಟು ಫಸ್ಟ್ ಓನರ್ ಆಗಿದೆ. ಆಮೇಲೆ NOC ಒಂದು ಬೆಂಗಳೂರಿಗಿದೆ. ಯಾರು ಕಸ್ಟಮರ್ ತಗೊಂತಾರೋ ಅವ್ರಿಗೆ NOC ಕೊಡ್ತೀವಿ, ಆಲ್ರೆಡಿ ಇದೆ. ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಕೊಟ್ಬಿಟ್ಟು ಅವರು ಇವಾಗ ಕರ್ನಾಟಕ ನಂಬರ್ ತಗೊಬಹುದು. ಇದನ್ನಲ್ಲಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, ಆನ್ಲೈನ್ ಎಲ್ಲ ವೆರಿಫೈ ಮಾಡ್ಬೋದು ಈ ನಂಬರ್ ಹಾಕ್ಬಿಟ್ಟು. ಸೊ ಬಂದ್ಬಿಟ್ಟು ಇದು ಪೆಟ್ರೋಲ್ ವೆಹಿಕಲ್, ಟೋಟಲಿ ಇದು ಪೆಟ್ರೋಲ್ ವೆಹಿಕಲ್. ಟ್ಯಾಕ್ಸ್ ಎಲ್ಲ ಎಷ್ಟು ಬೀಳ್ಬೋದು ಸರ್? ಟ್ಯಾಕ್ಸ್ ಅರೌಂಡ್ 45 to 50 ಬರುತ್ತೆ ಫಾರ್ 15 years. ನಿಮಗೆ 15 years ಬೇಡ ಅಂದ್ರೆ 5 years FC ಮಾಡ್ಕೊಂಡಂಗಿದ್ರೆ ನಿಮ್ಗೊಂದು 30+ ಬರುತ್ತೆ. 30+ ಬರುತ್ತೆ. ಸೊ ಈ ಗಾಡಿನಲ್ಲಿ ಮೈಲೇಜ್ ವಿಚಾರನೂ ಮಾತಾಡಂಗಿಲ್ಲ ಸರ್. ಮೈಲೇಜ್ ನೋಡಂಗಿದ್ರೆ ಈ ಗಾಡಿಗೆ ಹೋಗ್ಲೇಬಾರ್ದು. ಇದು ಪರ್ಫಾರ್ಮೆನ್ಸ್ ವೆಹಿಕಲ್, ಟೋಟಲಿ ಪರ್ಫಾರ್ಮೆನ್ಸ್. ಮೈಲೇಜ್ ಬರುತ್ತೆ ನಿಮ್ಗೆ ಲಾಂಗ್ನಲ್ಲಿ ಬಂದರೆ ಹೋದ್ರೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಒಂದು 14 ತನಕ ಬರುತ್ತೆ. ಸಿಟಿನಲ್ಲಿ ಒಂದು 10-12 ಬರುತ್ತೆ. ನಿಮ್ಗೆ ತೋರಿಸ್ತೀನಿ, ನಾನು ಡ್ರೈವ್ ಮಾಡಿ ತೋರಿಸ್ತೀನಿ. ಸರ್ ಒಂದು ರೌಂಡ್ ಹೋಗಿ ಬನ್ನಿ, ಕೂತ್ಕೊಳ್ಳಿ ನೋಡೋಣ. ಫ್ರೆಂಡ್ಸ್, ಈಗ ಈ ಜಿಪ್ಸಿನಲ್ಲಿ ಒಂದು ರೌಂಡ್ ಹೋಗಿ ಬರೋಣ. ಜಿಪ್ಸಿಗೂ ಮತ್ತು ಬೇರೆ ಗಾಡಿಗಳಿಗೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ಈ ನಾರ್ಮಲ್ ಗಾಡಿಗಳು ಮತ್ತು ಜಿಪ್ಸಿನ ನೀವು ಒಂದೇ ರೀತಿ ಕಂಪೇರ್ ಮಾಡಿ ನೋಡೋಕ್ಕಾಗಲ್ಲ. ಕಂಪ್ಲೀಟ್ಲಿ ಇದೆಲ್ಲ ಆಫ್ ರೋಡ್ ಪರ್ಪಸ್ಸು. ಮತ್ತು ನೀವು ಕಾರ್ಗಳ ಎಕ್ಸ್ಪೀರಿಯನ್ಸ್ನ ಇದ್ರಲ್ಲಿ ತೊಗೊಳಕ್ಕಾಗಲ್ಲ. ಇದ್ರದ್ದೇ ಒಂದು ಬೇರೆ ರೀತಿ ಸ್ಟೈಲ್ ಇದೆ. ಆ ಸ್ಟೈಲ್ ಏನು ಅನ್ನೋದನ್ನ ಇವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಈ ಜಿಪ್ಸಿ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಇದ್ರ ಡ್ರೈವ್ ಬಗ್ಗೆ ಎಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಸರ್, ಜಿಪ್ಸಿ ಬಂದ್ಬಿಟ್ಟು ಆಫ್ ರೋಡ್ ವೆಹಿಕಲ್. ಆಮೇಲೆ ಇದು ಬಂದ್ಬಿಟ್ಟು ಸಸ್ಪೆನ್ಷನ್ ಬಂದ್ಬಿಟ್ಟು ಬ್ಲೇಡ್ ಇರೋದು. ಆಮೇಲೆ ಸಸ್ಪೆನ್ಷನ್ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಬೇಕು, ಶಾಕರ್ಸ್ ನಾವು ಚೇಂಜ್ ಮಾಡ್ಕೊಬೇಕು. ಸೀಟಿಂಗ್ ಲೆವೆಲ್ ಸ್ವಲ್ಪ ಕುಷನಿಂಗ್ ಮಾಡ್ಕೊಬೇಕು. ಬೇರೆ ತರ ಸೀಟ್ಸ್ ಇರಲ್ಲ. ಇದರಲ್ಲಿ AC ಬರಲ್ಲ, ಪವರ್ ಸ್ಟೀರಿಂಗ್ ಬರಲ್ಲ ಗಾಡಿನಲ್ಲಿ. ಸೊ ಇವಾಗ ಈ ಗಾಡಿನಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ ಹೊಸ ಡ್ಯಾಶ್ ಬೋರ್ಡ್ ಹಾಕಿದೀವಿ, ಹೊಸ ಮೀಟರ್ಸ್ ಹಾಕಿದೀವಿ, ಆಮೇಲೆ ಹೊಸ ಸ್ಟೇರಿಂಗ್ ಹಾಕಿದೀವಿ, ಜಿಮ್ಮಿ ಕ್ಯಾರಿದು. ಆಮೇಲೆ 5 speed ಗೇರ್ ಬಾಕ್ಸ್, ಒಂದು ರಿವರ್ಸು. ಇಲ್ಲಿ ಬಂದ್ಬಿಟ್ಟು ಇದು 4 wheel ಡ್ರೈವ್. ನಿಮ್ಗೆ 4 wheel ನೆಸೆಸರಿ ಇರೋವಾಗ ಮಾತ್ರನೇ ಹಾಕ್ಬೇಕು. ಇವಾಗ ಬಂದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು 2 wheel ಡ್ರೈವ್ ನಲ್ಲಿ ಇದೆ. ಸೊ ನಿಮ್ಗೆ 4 wheel ಹಾಕೋದು ಹೆಂಗ್ ತೋರಿಸ್ತೀನಿ. ರೈಟ್ ನಾವು ನಾನೊಂದು ರೌಂಡ್ ಹೊಡಿತಾ ಇದ್ದೀನಿ ನಿಮ್ಗೆ ನಿಮ್ ಮುಂದೆ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಹೆಂಗೆ ಫೀಲ್ ಇದೆ ಅಂತ. ಆಮೇಲೆ ಇದು ಬಂದ್ಬಿಟ್ಟು ಟಾರ್ಪಲ್ ವೆಹಿಕಲ್, ಹಾಟ್ ಟಾಪ್ ಬರಲ್ಲ. ಮಳೆ ಬಂದ್ರೆ ಸ್ವಲ್ಪ ವಾಟರ್ ಕಂಟೆಂಟ್ ಒಳಗಡೆ ಬಂದೇ ಬರುತ್ತೆ ನಿಮಗೆ. ಸೊ ಇದು ಹಂಟಿಂಗು, ಕ್ಯಾಂಪಿಂಗು, ಫಾರ್ಮಿಂಗು, ಆಮೇಲೆ ಯಾರು ಈವೆಂಟ್ಸ್ಗೆ ಹೋಗ್ತಾರೆ ಆಫ್ ರೋಡ್ ಈವೆಂಟ್ಸ್ಗೆ, ಅವ್ರಿಗೆ ಮೆಂಟ್ ಫಾರ್ ವೆಹಿಕಲ್. ಇದು ಟೋಟಲಿ ಪೆಟ್ರೋಲ್ ವೆಹಿಕಲ್, 5 speed ಗೇರ್ ಬಾಕ್ಸ್, 1.3 ಪೆಟ್ರೋಲ್ ಇಂಜಿನ್, ಯೂರೋ 3. ಸೊ ಎಮಿಷನ್ ನಾರ್ಮ್ಸ್ ಎಲ್ಲ ಪಕ್ಕಾ ಇದೆ. ಆಮೇಲೆ 15 years ರಿಜಿಸ್ಟ್ರೇಷನ್ ಆಗಿದೆ. HP ಇಂದ ಬೆಂಗಳೂರಿಗೆ ಆಲ್ರೆಡಿ NOC ಇದೆ. ಇವಾಗ ನಿಮಗೆ ನಾನು 4 wheel ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಸೊ ಇವಾಗ 4 wheel ಯಾವತ್ತೂ ನೀವು ಯೂಸ್ ಮಾಡ್ಬೇಕಾದ್ರೆ ಗಾಡಿ ನಿಲ್ಲಿಸ್ಬೇಕು. ಇವಾಗ ಗಾಡಿ ಬಂದ್ಬಿಟ್ಟು 2 wheel ನಲ್ಲಿ ಇದೆ. ಸೊ ಇವಾಗ ನಾನು 4 wheel ಹಾಕ್ತೀನಿ, 4 wheel ಲೋಗ್ ಹಾಕ್ತೀನಿ. 4 wheel ಲೋ ಹಾಕಿದ ತಕ್ಷಣ ಇಲ್ಲಿ ನಮಗೆ ಇಂಡಿಕೇಶನ್ ಬರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ 4 wheel ನಲ್ಲಿ ಇದೆ. 4WD ಅಂದ್ರೆ 4 wheel ಡ್ರೈವ್ ಅಂತ. 4 wheel ಡ್ರೈವ್. ನೀವು ಬಂದ್ಬಿಟ್ಟು 4 wheel ಲೋ ಹಾಕಿದ್ದೀನಿ. ಸೊ ಲೋ ಬಂದ್ಬಿಟ್ಟು ನೀವು ಪವರ್ ಜಾಸ್ತಿ ಬರಲ್ಲ ಇಲ್ಲಿ, ಯಾಕಂದ್ರೆ 4 wheelನು ಒಟ್ಟಿಗಿರತ್ತೆ. ಪವರ್ ಅಷ್ಟು ಹೋಗಕ್ಕಾಗಲ್ಲ ನಾವು. ಸೊ ಇದು 4 wheel ಯೂಸ್ ಬಂದ್ಬಿಟ್ಟು ಯಾವ್ದು ಬೆಟ್ಟ ಗುಡ್ಡ ಅಲ್ಲಿ ಎಲ್ಲಿ ಕಿತ್ಕೊಬೇಕು ಅಲ್ಲಿ. ಸೊ ಇವಾಗ ನಾವು 4 wheel ನಲ್ಲಿ ಓಡಿಸ್ತಾ ಇದೀವಿ. ಸೊ ನಿಮ್ಗೆ ಗೊತ್ತಾಗತ್ತೆ ಎಕ್ಸ್ಪೀರಿಯನ್ಸ್. ಇದನ್ನೆಲ್ಲ ಸ್ಪೀಡ್ ಹೋಗಕ್ಕಾಗಲ್ಲ. ಓಕೆ, ನೋಡಿ ಇವಾಗ
ಸೊ ಆಲ್ಮೋಸ್ಟ್ ಇದು ಹಿಂಗೆಲ್ಲ ಇರುತ್ತೆ. ತುಂಬ ಯಾವ್ದಾದ್ರು ಎತ್ತರವಾದ ಪ್ರದೇಶಗಳಿರುತ್ತಲ್ವಾ ಅಂಥ ಟೈಮಲ್ಲಿ 4 ವೀಲು ನೀವೆಲ್ಲ ಆಫ್ ರೋಡ್ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ 4 ವೀಲ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ತುಂಬ ಈಗ ಕೆಲವೊಂದು ಜಾಗಗಳೀಗ ತುಂಬ ಹಿಲ್ ಸ್ಟೇಷನ್ ಜಾಗಗಳೆಲ್ಲ ತುಂಬ ಹೆಲ್ಪ್ಫುಲ್ ಫೀಚರ್ ಇದು 4 ವೀಲ್ ಡ್ರೈವ್. ಆಮೇಲೆ ಇವಾಗ ನಾನು ನಿಮ್ಗೆ ಬಂದ್ಬಿಟ್ಟು 4 ವೀಲ್ ಹೈ ಹಾಕೋದು ತೋರಿಸ್ತೀನಿ. 4 ವೀಲ್ ಹೈ ಹಾಕಿದ ತಕ್ಷಣ ನಿಮ್ಗೂ ಇಲ್ಲಿ ಇಂಡಿಕೇಶನ್ ಬರುತ್ತೆ. ಓಕೆ. ತಿರ್ಗಾ 4 ವೀಲ್ ಹೈನಲ್ಲಿ ನೀವು ಸ್ವಲ್ಪ ಸ್ಪೀಡ್ ಹೋಗ್ಬೋದು, ಪವರ್ ಜಾಸ್ತಿ ಇರುತ್ತೆ, ಸ್ವಲ್ಪ ಸ್ಪೀಡ್ ಹೋಗ್ಬೋದು. ಸೊ ಕ್ರಾಲಿಂಗ್ ನಿಮ್ಗೆ ಅಷ್ಟೊಂದು ನೆಸೆಸರಿ ಇರಲ್ಲ. ಸೊ ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ಪರ್ಫಾರ್ಮೆನ್ಸು 4 ವೀಲ್ ಹಿಡಿಯಲ್ಲ ನಿಮಗೆ. ಸೊ ನಿಮಗೆ ಸ್ವಲ್ಪ ಸ್ಪೀಡ್ ತರ ಕಾಣಿಸುತ್ತೆ, ಗೊತ್ತಾಗತ್ತೆ. ಸೊ 4 ವೀಲ್ ಹೈನಲ್ಲಿ ಇದೀವಿ, ಸ್ವಲ್ಪ ಸ್ಮೂತ್ನೆಸ್ ಆಗಿ ಬರುತ್ತೆ. ಇವಾಗ ನಾನು 4 ವೀಲ್ ಹೈ ಇಂದ ನಿಮಗೆ 2 ವೀಲ್ ಹಾಕೋದು ತೋರಿಸ್ತೀನಿ. ಸೊ ಹಿಂಗ್ ಅಂದ್ಬಿಟ್ಟು ಹಿಂಗ್ ಹಾಕಿದ ತಕ್ಷಣ ಇಲ್ಲಿ ಲೈಟ್ ಹೋಗ್ಬಿಡುತ್ತೆ ನಿಮ್ಗೆ. ಸೊ ಲೈಟ್ ಹೋಗಿದ ತಕ್ಷಣ ನಿಮ್ಗೆ 2 ವೀಲ್ ನಲ್ಲಿ ಇದೆ. ಸೊ ಇವಾಗ ನಾವು ಒಂದು ರೌಂಡ್ ತಗೊಳೋಣ. 4 ವೀಲ್ ತೆಗ್ದಾದ್ಮೇಲೆ 2 ವೀಲ್ ನಲ್ಲಿ ಓಡಿಸೋ ತರ. ಸೊ ಒಂದು ರೌಂಡ್ ನಿಮ್ಗೆ ತೋರಿಸ್ತೀನಿ ಪರ್ಫಾರ್ಮೆನ್ಸ್ ಹೆಂಗ್ ಬರುತ್ತೆ. ಈ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸುತ್ತೆ ಸರ್ ನಿಮಗೆ? ಸರ್ ಇದು ಓನ್ಲಿ ಜಿಪ್ಸೀಸ್ ಮೆಂಟ್ ಓನ್ಲಿ ಫಾರ್ ಲವರ್ಸ್. ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಇಷ್ಟ ಆಗುತ್ತೆ. ಇದು ಫ್ಯಾಮಿಲಿ ವೆಹಿಕಲ್ ಅಲ್ಲ, ಇದು ಕ್ಯಾಂಪಿಂಗ್ ವೆಹಿಕಲ್. ಆಮೇಲೆ ಶನಿವಾರ ಭಾನುವಾರ ಎಲ್ಲಾದ್ರೂ ಆಚೆ ಪರ್ಫಾರ್ಮೆನ್ಸ್ ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡ್ಬೇಕಂದ್ರೆ ಸೊ ಅಂಥ ಗಾಡಿ ಇದು. ಸೊ ಇವಾಗ ಬಂದ್ಬಿಟ್ಟು ಈ ಗಾಡಿನಲ್ಲಿ ನಾವು ಟೋಟಲಿ ಮಾಡಿಫೈ ಮಾಡಿದ್ದೀವಿ. 235, 75, 15 ಟೈರ್ಸ್ ಹಾಕಿದ್ದೀವಿ. ಅದಾದ್ಮೇಲೆ ಆಫ್ ರೋಡ್ ರಿಮ್ಸ್ ಹಾಕಿದ್ದೀವಿ. ಆಮೇಲೆ ಆಫ್ ರೋಡ್ ಪ್ರ್ಯಾಡ್ ಬಂಪರ್ ಹಾಕಿದ್ದೀವಿ. ಆಮೇಲೆ ಇದನ್ನಲ್ಲಿ ಪವರ್ ಸ್ಟೀರಿಂಗ್ ಇಲ್ಲ, ಏನೂ ಇಲ್ಲ. ಸೊ ಬರೀ ಪರ್ಫಾರ್ಮೆನ್ಸ್ ಮಾತ್ರ ಅದು. ಸೊ ನೀವು ನೋಡ್ಬೋದು ಇದು ಪರ್ಫಾರ್ಮೆನ್ಸ್ ಹೆಂಗೆ ಹೊಡಿತಾ ಇದ್ದೀವಿ. ಇವಾಗ ನಾನು 3rd ಗೇರ್ನಲ್ಲಿ ಇದ್ದೀನಿ, 3rd to 4th ರಿಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಪರ್ಫಾರ್ಮೆನ್ಸ್ ಹೆಂಗೆ ಓಡಿಸ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ಕಾರ್ನರಿಂಗ್ ಸ್ಟೆಬಿಲಿಟಿ, ಡಿಸ್ಕ್ ಬ್ರೇಕ್ಸು, ಆಮೇಲೆ ಪವರ್ ಕ್ಲಚ್ಚು, ಪವರ್ ಬ್ರೇಕ್ಸ್ ಎಲ್ಲ ಇದೆ. ಹೆಂಗೆ ಬೇಕಾದರೂ ಹೊಡಿಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಿ ಫ್ರೆಂಡ್ಸ್. ಈಗ ನಾವು ಜಿಪ್ಸಿನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಜಿಪ್ಸಿ ಬಗ್ಗೆ ತುಂಬ ಜನರಿಗೆ ಕಡಿಮೆ ಆಗಿ ಗೊತ್ತಿರುತ್ತೆ. ಯಾಕೆ ಜನ ಜಿಪ್ಸಿನ ತುಂಬ ಇಷ್ಟಪಡ್ತಾರೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋಲ್ಲ. ಆ್ಯಂಡ್ ಈಗ ಸ್ಪೆಷಲಿ ಈ ಜಿಪ್ಸಿ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಏನು ಕೋಟ್ ಮಾಡ್ತಾ ಇದ್ದೀರಾ ನಿಮ್ಮ ಶೋರೂಮ್ನಲ್ಲಿ ಜಿಪ್ಸಿ? ಸರ್ ನಾವು ಕೋಟ್ ಮಾಡ್ತಾ ಇದ್ದೀವಿ 4.5 ಸ್ಲೈಟ್ಲಿ ನೆಗೋಷಿಯಬಲ್. ಆಮೇಲೆ NOC ಕೊಡ್ತೀವಿ. ಓಕೆ. ಸೊ 15 ಇಯರ್ಸ್ ರಿಜಿಸ್ಟ್ರೇಷನ್ ಆಗಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಆಫ್ ರೋಡ್ ಮಾಡಿದ್ದೀವಿ. ಟೋಟಲಿ ರನ್ನಿಂಗ್ ಕಂಡೀಷನ್ ಗಾಡಿ, ₹1 ಖರ್ಚಿಲ್ಲ ಕಸ್ಟಮರ್ಗೆ. ಸೊ ಗಾಡಿ ತಗೊಂಡು ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸೋದು ಅಷ್ಟೇ. ಯಾಕಂದರೆ ಹೊಸ ಟೈರ್ಸ್ ಇದೆ, ಹೊಸ ರಿಮ್ಸ್ ಇದೆ, ಆಫ್ ರೋಡ್ ಟೈರ್ಸ್ ಇಂದ ಹಿಡಿದು ಬಂಪರ್ ಇಂದ ಹಿಡಿದು ಇಂಟೀರಿಯರ್ಸ್ ಇಂದ ಹಿಡಿದು ಸಾಫ್ಟ್ ಟಾಪ್ ಇಂದ ಹಿಡಿದು ಎಲ್ಲ ಹೊಸದಾಗಿದೆ ಗಾಡಿ. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ತಗೊಂಡು ಸುಮ್ಮನೆ ಓಡಿಸ್ಕೊತಾ ಇರಬೇಕು. ಜಸ್ಟ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ಇದನ್ನಲ್ಲಿ. ಸೊ ಟೋಟಲಿ ಬಂದ್ಬಿಟ್ಟು ತಗೊಂಡು ರೆಡಿ ಟು ಡ್ರೈವ್ ವೆಹಿಕಲ್ ಇದು. ಸೊ ಕಸ್ಟಮರ್ಗೆ 100% ವ್ಯಾಲ್ಯೂಬಲ್ ಫಾರ್ ಜಿಪ್ಸಿ. ಯಾರು ಜಿಪ್ಸಿ ಲವರ್ಸ್ ಇರ್ತಾರೋ ಅವ್ರಿಗೆ ಮಾತ್ರ ಲೈಕ್ ಆಗುತ್ತೆ ಈ ಗಾಡಿ. ಆಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ಜಿಪ್ಸಿಗಳು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟೆ 3.5 ವರೆಗೂ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ವೇರಿಯಂಟ್ ಬಂದ್ಬಿಟ್ಟೆ. ಸೊ ಈಗ ಇದನ್ನ ಬಿಟ್ಟು ಇನ್ನು ಎಷ್ಟು ಜಿಪ್ಸಿಗಳಿದೆ? ಇನ್ನ ಒಂದು 3 ಜಿಪ್ಸಿಗಳಿದೆ. ಅದು ಕಸ್ಟಮರ್ ವೆಹಿಕಲ್ಗಳು. ಅದು ಇವತ್ತು ಸಿಕ್ಕಿಲ್ಲ ನಮಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ನಿಮ್ಮ ಹತ್ರ ಮಾಡೋವಾಗ 100% ತರಿಸ್ತೀವಿ. ಅದು ಬಂದ್ಬಿಟ್ಟು ಎಲ್ಲ ಮಿಲಿಟರಿ ಗ್ರೀನ್ ಕಲರ್ ಗಾಡಿಗಳು. ನಾನು 100% ಅರೇಂಜ್ ಮಾಡ್ತೀನಿ ಅದನ್ನು. ಆಮೇಲೆ ನಮ್ಮ ಹತ್ರ ಜೀಪ್ಸು ಅವೈಲೇಬಲ್ ಇದೆ. ಮಹೇಂದ್ರ ಥಾರ್ ಸಿಗುತ್ತೆ, 540 ಸಿಗುತ್ತೆ, 550ಗಳು ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕಾದರೂ ಸಿಗತ್ತೆ ಗಾಡಿ, ಡಿಪೆಂಡಿಂಗ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್. ನಿಮ್ಗೆ ಎಂತಾದ್ರು ಬೇಕಾದರೂ ನಾವು ಬೇಕಾದ್ರೆ ಮಾಡಿಫೈ ಬೇಕಾದರೂ ಮಾಡ್ಕೊಡ್ತೀವಿ. ಟೋಟಲ್ ಓವರ್ ಆಲ್ ನಿಮ್ಮ ಶೋರೂಮ್ ಲೋನ್ ಬಗ್ಗೆ ಎಲ್ಲ ಯಾವ್ಯಾವ ಮಾಡೆಲ್ಗಳ ಮೇಲೆ ಲೋನ್ ಆಗ್ತಿದೆ ನಿಮ್ಗೆ? ಸರ್ ಲೋನ್ಗಳೆಲ್ಲ ಆಗ್ಬೇಕಂದ್ರೆ ಎಲ್ಲ 15 ಮೇಲೆ ಆಗೋದು. 15 ಮ್ಯಾಕ್ಸಿಮಮ್ 12 ಸ್ಟಾರ್ಟ್ ಆಗುತ್ತೆ ಲೋನ್ಗಳು. ಹೌದು. ಬಟ್ 12 to 20 ವರೆಗೂ ಆಗುತ್ತೆ, ಡಿಪೆಂಡಿಂಗ್ ಆನ್ ಕಸ್ಟಮರ್ ಪ್ರೊಫೈಲ್. ಸೊ ಲೋನ್ಗಳಾಗತ್ತೆ. ಅವ್ರ ಡಾಕ್ಯುಮೆಂಟ್ಸ್ ಹೆಂಗೆ ತಗೊಂಡ್ಬರ್ತಾರೋ ಅದ್ರ ಮೇಲೆ ನಾವು ಲೋನ್ ಅವ್ರನ್ನ ಕರ್ಸ್ಬಿಟ್ಟು ಕೂರಿಸ್ಬಿಟ್ಟು ಆಲ್ ಓವರ್ ಕರ್ನಾಟಕ ಆರ್ ಬ್ಯಾಂಗ್ಳೂರ್? ಆಲ್ ಓವರ್ ಕರ್ನಾಟಕ ಬೇಕಾದ್ರೆ ಆಗುತ್ತೆ. ಆದರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹಾಗೆಯೇ ಇವರ ಶೋರೂಮ್ ನಂಬರ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ 1-2 ನಂಬರ್ನ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ.